ಮಾಡುವಂತ ಇರಬಹುದಾ? ಚೇಚೆ, ಹಾಗೇನಿಲ್ಲ ಅಪ್ಪಾಜಿ. ದಿನನಿತ್ಯ ನಾನು ಹೇಗೆ ಪೂಜೆ ಮಾಡ್ತಾ ಇದ್ನೋ ಹಾಗೆ ಪೂಜೆ ಮಾಡಿದನಿ. ತೆಗೆದುಕೊಳ್ಳು ಮೊದಲು ಆ ದೇವರ ಪ್ರಸಾದವನ್ನ. ದೀಪ, ಊಟಕ್ಕೆ ಏನು ಮಾಡಿದೀಯಮ್ಮ? ಅಪ್ಪಾಜಿ, ನಿಮಗೆ ಇಷ್ಟ ಅಂತ ಹೆಸರುಬೇಳೆ ಪಾಯಸ ಮಾಡಿದೀನಿ. ಹೋಗಿ ಮೊದಲು ಕೈಕಾಲು ಮುಖ ತೊಳ್ಕೊಂಡ್ ಬನ್ನಿ, ಊಟಕ್ಕೆ ನಾನೇ ಬಡಿಸ್ತೀನಿ. ಸರಿ ಮಗಳೇ, ಸರಿ ಮಗಳೇ, ಊಟ ಆಮೇಲೆ ಮಾಡೋಣ. ಈಗ ನನಗೆ ಒಂದು ಮಾತು ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ನಿನ್ನ ತಂದೆ ನೋಡಿದ ಹುಡುಗನನ್ನು ಬಿಟ್ಟು ಬೇರೆ ಯಾರುವುದಿಲ್ಲ ಅಂತ. ಅಪ್ಪಾಜಿ, ಯಾಕಪ್ಪಾಜಿ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಇಷ್ಟೇ ಆಗ್ಲೇ ನಾನು ನಿಮ್ಮ ಮಗಳು. ಏಕಪ್ಪಾಜಿ, ಈ ಪುಟ್ಟ ಕನ್ನಮ್ಮ ಮೇಲೆ ನಿಮಗೆ ಇಂಥ ಪ್ರಶ್ನೆ? ದೀಪ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆಯಮ್ಮ. ನಿನ್ನಲ್ಲಿ ಒಳ್ಳೆಯ ಗುಣ ಇರಬಹುದು, ಆದರೆ ಈ ನಮ್ಮ ಸಮಾಜದಲ್ಲಿ ಮೋಸದ ಜನರು ತುಂಬಿ ತೊಡಗುತ್ತಿದ್ದಾರೆ. ಕಾಮ ಎಂಬ ರಾಕ್ಷಸ ಜೋಲೆಯನ್ನು ತೀರಿಸಿಕೊಳ್ಳಲು ಕಂಡ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸುತ್ತಿದ್ದಾರೆ. 18ರ ಯೌವನ ಎಂಬುದು ಹರಿಯುವ ನೀರಿನಂತೆ ಸರೋವರಗಳು, ಹಳ್ಳ ಕೊಳ್ಳೆಗಳು, ಸಣ್ಣ ಪುಟ್ಟ ದೊಡ್ಡ ನದಿಗಳು ಸಮುದ್ರ ಮುಟ್ಟುತ್ತವೆ. ಆದರೆ ಆ ನೀರನ್ನು ಎಷ್ಟೋ ಚೆಕ್ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ನೀರನ್ನು ತಡೆ ಹಿಡಿದಿದ್ದಾರೆ. ನೇರವಾಗಿ ಸಮುದ್ರಕ್ಕೆ ನೀರನ್ನು ಬಿಡದೆ ಮಣ್ಣಿಸುತ್ತಾರೆ. ಅದಕ್ಕಾಗಿ ನೀನು ಗಂಡನ ಮನೆಗೆ ಹೋಗುವವರೆಗೂ ಯಾವುದೇ ಚೆಕ್ಡ್ಯಾಮ್ನಂತ ಕಾಮಕರ ಕಣ್ಣಿಗೆ ಬೀಳಬಾರದು ತಾಯಿ, ಬೀಳಬಾರದು. ಏಕೆಂದರೆ ನಿನ್ನ ವಯಸ್ಸು ಹರಿಯುವ ನೀರಿನಂತೆ. ಅಪ್ಪಾಜಿ, ಈ ವಿಷಯದಲ್ಲಿ ನೀವೇನು ಚಿಂತಿಸ ಮಾಡಬೇಡಿ. ಈ ವಿಷಯದಲ್ಲಿ ನಿಮ್ಮ ಮಗಳು ಯಾವತ್ತೂ ಅಪರಂಜಿ ಅಪ್ಪಾಜಿ, ಯಾವತ್ತೂ ಅಪರಂಜಿ. ಇದರ ಬಗ್ಗೆ ಏನು ಯೋಚನೆ ಮಾಡದೆ ಬನ್ನಿ ಅಪ್ಪಾಜಿ, ಮೊದಲು ಊಟವನ್ನೇ ಮಾಡಿರಂತೆ. ಸರಿ ಮಗಳೇ, ನಾನು ತೋಟಕ್ಕೆ ಹೋಗಿ